ನಮಸ್ಕಾರ. ಶ್ರೀ ಕೃಷ್ಣಾವತಾರದ ಮುಂದುವರೆದ ಭಾಗ. ಗೋಪಕುಮಾರಿಯರ ಕಾತ್ಯಾಯಿನಿ ವ್ರತ. ಈ ವ್ರತಕ್ಕೆ ಕುಮಾರಿಯರ ಮೌನ ಗೌರಿ ವ್ರತವೆನ್ನುತ್ತಾರೆ. ಇದು ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭವಾಗಿ 30 ದಿವಸಗಳ ಕಾಲ ನಡೆಯಲಿದೆ. ಬೆಳಗಿನಲ್ಲಿ ಕುಮಾರಿಯರು ಮೌನದಿಂದಲೇ ಎದ್ದು ಸ್ನಾನ ಮಾಡಿ ಒಗೆದ ಬಟ್ಟೆಗಳನ್ನು ಹಾಕಿಕೊಂಡು ಕಾತ್ಯಾಯಿನಿ ತಮಗೆ ಶ್ರೇಷ್ಠ ಗಂಡನು ದೊರೆಯಲೆಂದು ಪೂಜಿಸುವರು. ಅದರಂತೆ ಕೃಷ್ಣನೇ ಪತಿಯಾಗಬೇಕೆಂದು ಗೋಕುಲದ ಕುಮಾರಿಯರು ಯಮುನಾ ನದಿಯಲ್ಲಿ ಅರುಣೋದಯದ ಕಾಲದಲ್ಲಿ ಸ್ನಾನ ಮಾಡಿ ಪೂಜಿಸುತ್ತಿದ್ದರು. ಆದರೆ ಅವರು ಸ್ನಾನಕ್ಕೆ ನದಿಯಲ್ಲಿ ಇಳಿಯುವಾಗ ಬೆತ್ತಲೆಯಾಗಿಯೂ ತಮ್ಮ ವಸ್ತ್ರಗಳನ್ನು ಗಿಡದಲ್ಲಿರಿಸಿದ್ದರಿಂದ ಸ್ನಾನ ಮುಗಿದ ನಂತರ ಸ್ವೀಕರಿಸಿ ಧಾರಣ ಮಾಡುವ ಪರಿಪಾಠವನ್ನು ಇಟ್ಟುಕೊಂಡಿದ್ದರು. ಇನ್ನು ಅವರು ಬಾಲಕಿಯರು, ಇದು ಸಮಂಜಸವಲ್ಲ, ವಸ್ತ್ರವನ್ನು ಉಟ್ಟುಕೊಂಡೇ ಸ್ನಾನ ಮಾಡುವುದು ಉತ್ತಮ ನಡತೆ ಎಂದು ತಿಳಿಸಿಕೊಡುವುದಕ್ಕಾಗಿ ಶ್ರೀಕೃಷ್ಣನು ಅವರ ವಸ್ತ್ರಗಳನ್ನು ಅಪಹರಿಸಿದನು. ಅವರು ನಡುಗುತ್ತಿದ್ದರೂ ಅವರಿಗೆ ಬಟ್ಟೆ ಕೊಡಲಿಲ್ಲ. ಏಕೆ? ಅವರಿಂದ ತಪ್ಪಾಯಿತೆನಿಸಿ 2 ಕೈಗಳಿಂದ ನಮಸ್ಕಾರ ಮಾಡಿಸಿಕೊಂಡು ಅವರವರ ಬಟ್ಟೆಗಳನ್ನು ಅವರವರಿಗೆ ಕೊಟ್ಟನು. ಕುಮಾರಿಯರ ಮಾನಭಂಗ ಮಾಡಿದನೆಂದು ತಿಳಿಯಕೂಡದು. ರಮೆಯನ್ನೇ ಲೆಕ್ಕಿಸದವನಿಗೆ ಇವರಿಂದೇನು? ಅವನು ಸ್ವರಮಣನಾಗಿದ್ದಾನೆ. ಒಂದು ದಿನ ಗೋಪಾಲಕರು ಹಸಿದಿದ್ದರು. ಆದ್ದರಿಂದ ರಾಮಕೃಷ್ಣರ ಬಳಿ ಬಂದು ಏನು ಮಾಡಬೇಕು? ಹಸಿವಾಗಿದೆ. ಅದಕ್ಕೆ ಅವರಿಬ್ಬರು ಹೇಳಿದರು, ಬೃಹಸ್ಪತಿ ಆಚಾರ್ಯರು ಹೇಳಿದ ಒಂದು ಯಜ್ಞವನ್ನು ವಿಪ್ರರು ಮಾಡುತ್ತಿರುವರು. ಆ ಯಜ್ಞದಲ್ಲಿ ಅನ್ನದಾನ ಮಾಡಬೇಕೆಂದು ವಿಧಿ ಇರುತ್ತದೆ. ವಿಪ್ರರನ್ನು ಕೇಳಿರಿ, ಅವರು ನಮ್ಮ ಹೆಸರನ್ನು ಕೇಳಿದ ಕೂಡಲೇ ಕೊಡುವರು. ಅದರಂತೆ ಗೋಪಾಲಕರು ವಿಪ್ರರ ಬಳಿ ಹೋಗಿ ನಮಸ್ಕರಿಸಿ ಸಂಗತಿಯನ್ನು ಹೇಳಿದರು. ಆದರೆ ಅವರು ಗೋಪಾಲಕರೊಡನೆ ಮಾತನಾಡದೆ ಸುಮ್ಮನಿದ್ದರು. ಗೋಪಾಲಕರು ಬೇಸತ್ತು ರಾಮಕೃಷ್ಣರ ಬಳಿ ಬಂದರು. ನಡೆದ ವೃತ್ತಾಂತವನ್ನು ತಿಳಿಸಿದರು. ಶ್ರೀಕೃಷ್ಣನು ಗೋಪಾಲಕರ ಮಾತುಗಳನ್ನು ಕೇಳಿ ನಕ್ಕನು. ಸ್ತ್ರೀಯರಲ್ಲಿ ಧರ್ಮವು ನೆಲೆಸಿರುವುದು. ಆದ್ದರಿಂದ ವಿಪ್ರ ಪತ್ನಿಯರ ಹತ್ತಿರ ಹೋಗಿ ನಮಸ್ಕರಿಸಿ, ಬಲರಾಮಕೃಷ್ಣರು ಹಸುಗಳನ್ನು ಮೇಯಿಸುತ್ತಾ ಬಂದು ಹಸಿದ್ದಾರೆಂದು ತಿಳಿಸಿರೆನ್ನಲು ಗೋಪಾಲಕರು ಅವನ ಆಜ್ಞೆಯನ್ನು ಪರಿಪಾಲಿಸಿದರು. ಆ ವಿಪ್ರ ಪತ್ನಿಯರು ಕೃಷ್ಣನ ನಾಮವನ್ನು ಕೇಳಿ ಹರ್ಷಭರಿತರಾಗಿ ಸಾಕ್ಷಾತ್ ವಿಷ್ಣುವೆಂದು ಭಾವಿಸಿ 4 ಬಗೆಯ ರುಚಿಕಟ್ಟಾದ ಅಡಿಗೆಯನ್ನು ಮಾಡಿ ಎಲ್ಲ ಪದಾರ್ಥಗಳನ್ನು ಸುವ್ಯವಸ್ಥಿತವಾಗಿ ಕಟ್ಟಿಕೊಂಡು ಅದನ್ನು ತಲೆಯ ಮೇಲೆ ಇಟ್ಟುಕೊಂಡು ಶ್ರೀಕೃಷ್ಣನ ಪಾದ ಸನ್ನಿಧಿಗೆ ತಂದು ಸಮರ್ಪಿಸಿದರು. ಕೃಷ್ಣನು ಅವರನ್ನು ಸ್ವಾಗತಿಸಿದ. ಶ್ರೀಹರಿಯು ಪ್ರೀತನಾದನು. ಇನ್ನು ನಿಮ್ಮ ಯಜ್ಞಶಾಲೆಗೆ ಹೋಗಿ ನಿಮ್ಮ ಪತಿ ಸುತರನ್ನು ಸಂತೋಷಗೊಳಿಸಿರಿ ಎಂದು ಅಪ್ಪಣೆ ಮಾಡಲು ಆ ಮಹಿಳೆಯರು ಸಣ್ಣ ಮೋರೆ ಮಾಡಿದರು. ಕೃಷ್ಣ, ನಮ್ಮ ಕೈ ಬಿಡಬೇಡ. ನಿನ್ನ ಪಾದದಲ್ಲಿ ಸಮರ್ಪಿಸಿದ ತುಳಸಿ ಮಾಲೆಯನ್ನು ನಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳುವ ಸುಪ್ರಸಂಗ ಒದಗಿಸು ಎಂದು ಬೇಡಿಕೊಳ್ಳಲು, ಆಗಲಿ, ನಿಮ್ಮ ಪತಿಗಳು ಕೋಪಗೊಳ್ಳುವುದಿಲ್ಲ. ಅವರಲ್ಲಿಯೂ ನಿಮ್ಮಲ್ಲಿಯೂ ನಾನೇ ರಾಗದ್ವೇಷಾದಿಗಳಿಗೆ ನಿಯಾಮಕನಾಗಿರುವೆನು. ನಾನು ಪ್ರಸನ್ನನಾಗಿದ್ದೇನೆ. ನೀವು ಯಜ್ಞಶಾಲೆಗೆ ಹೋಗಿರೆನ್ನಲು ಕೃಷ್ಣನ ಆದೇಶದಂತೆ ತಮ್ಮ ಪತಿಗಳನ್ನು ಆ ಸುವಾಸಿನಿಯರು ಕೂಡಿಕೊಳ್ಳಲಾಗಿ ಯಾವುದೇ ಅಸೂಯೆ ದ್ವೇಷಗಳಿಲ್ಲದೆ ಮೊದಲಿನಂತೆ ಪರಸ್ಪರರಲ್ಲಿ ಪ್ರಣಯವು ಹೆಚ್ಚಿತು. ಯಜ್ಞವನ್ನು ವಿಪ್ರರು ತಮ್ಮ ಪತ್ನಿಯರೊಂದಿಗೆ ಸಾಂಗಗೊಳಿಸಿದರು. ಆ ವಿಪ್ರರಲ್ಲಿ ಪಶ್ಚಾತ್ತಾಪ ಅಂಕುರಿಸಿತು. ಇತ್ತ ಶ್ರೀಕೃಷ್ಣನು ತನ್ನ ಗೆಳೆಯರಿಗೆ ಅನ್ನವನ್ನು ಹಂಚಿ ತಾನೂ ಉಂಡು ತೇಗಿದನು. ಯಜ್ಞಶಾಲೆಯಲ್ಲಿ ಕುಳಿತು ಬ್ರಾಹ್ಮಣರು, ನಮ್ಮ ಜನ್ಮಕ್ಕೆ ಧಿಕ್ಕಾರ, ನಮ್ಮ ಆಚಾರ ವ್ಯರ್ಥ, ನಾವೆಲ್ಲ ದುರ್ಬುದ್ಧಿಯಿಂದ ಶ್ರೀಕೃಷ್ಣನಿಗೆ ಅನ್ನದಾನ ಮಾಡಲಿಲ್ಲ, ಶ್ರೀಕೃಷ್ಣನ ಆಜ್ಞೆಯನ್ನು ಪರಿಪಾಲಿಸಲಿಲ್ಲ, ನಮ್ಮ ತರುಣಿಯರೆಲ್ಲಿದ್ದ ವಿಷ್ಣು ಭಕ್ತಿ ನಮಗೆ ಇಲ್ಲದೇ ಹೋಯಿತಲ್ಲ, ನಾವು ವಿವೇಕಗಳಾಗಲಿಲ್ಲ. ಈ ರೀತಿ ಪಶ್ಚಾತ್ತಾಪದಿಂದ ನೊಂದು ವಿಪ್ರರು ಶ್ರೀಕೃಷ್ಣನನ್ನು ನೋಡಬೇಕೆಂದು ಮನಸ್ಸು ಮಾಡಿದರು. ಆದರೆ ಕಂಸನ ಭಯ ಅವರ ಬೆನ್ನಿಗೆ ಅಂಟಿಕೊಂಡಿತ್ತು. ಇಂದ್ರಯಾಗ. ವೃಂದಾವನದಲ್ಲಿ ಒಂದು ದಿನ ಇಂದ್ರಯಾಗದಲ್ಲಿ ತಲ್ಲೀನರಾಗಿರುವ ಗೋಪಾಲಕರನ್ನು ಕಂಡು ಸರ್ವೋತ್ತಮನಾದ ಕೃಷ್ಣನು ತನ್ನ ತಂದೆಯನ್ನು ಕೇಳಿದನು, ಏನಿದು ಸಂಭ್ರಮ? ಯಾರ ಸಲುವಾಗಿ ಈ ಯಜ್ಞವು? ಯಾರಿಗೆ ಈ ಫಲವು? ಯಜ್ಞದ ದ್ರವ್ಯಗಳು ಯಾವುವು? ಇದೆಲ್ಲವನ್ನು ಗುಪ್ತವಾಗಿ ಇಡುವುದುಂಟೆ? ಕೇಳಬೇಕೆಂದು ನನಗೆ ಕುತೂಹಲ ಉಂಟಾಗಿದೆ ಎಂದನು. ಅದಕ್ಕೆ ನಂದಗೋಪನು ಹೇಳತೊಡಗಿದನು, ಇಂದ್ರನು ಮೋಡಗಳಿಗೆ ಅಧಿಪತಿಯಾಗಿರುವನು. ಮೇಘಗಳಿಂದ ಪ್ರಾಣಿಗಳಿಗೆ ನೀರು ದೊರೆಯುವುದು, ನೀರಿನಿಂದ ಬೆಳೆದ ದ್ರವ್ಯಗಳಿಂದ ಅವನನ್ನು ಪೂಜಿಸುವೆವು. ಈ ಯಜ್ಞವನ್ನು ಮಾಡುತ್ತಾ ಬಂದಿರುವೆವು. ಒಂದು ವೇಳೆ ಬಿಟ್ಟರೆ ಅವನು ನಮ್ಮನ್ನು ದಂಡಿಸುವನು. ಧರ್ಮ, ಕಾಮ, ಅರ್ಥ ಪರ್ಜನ್ಯದಿಂದಲೇ ಸಂಭವಿಸುವು. ಈ ಪರಂಪರೆಯನ್ನು ನಾವು ಕಾಯ್ದುಕೊಳ್ಳಬೇಕಾಗಿದೆ. ರಾಜಭಯದಿಂದ ಬಿಟ್ಟರೆ ನಮಗೆ ಕ್ಷೇಮವಿಲ್ಲ. ಹೀಗೆ ಹೇಳಿದ ಮಾತುಗಳಿಗೆ ಗೋಪಾಲಕರು ಮನ್ನಣೆಯನ್ನಿತ್ತರು. ನಮ್ಮ ಕರ್ಮಕ್ಕನುಸಾರವಾಗಿ ಫಲ ಕೊಡುವವನು ಈಶ್ವರನಾಗಿದ್ದಾನೆ. ಇಂದ್ರನಿಗೂ ಕರ್ಮವಿದೆ, ವಿಕಾರವಿದೆ. ಆದ್ದರಿಂದ ಅವನು ಫಲ ಕೊಡಲಾರನು.
ಅವನಿಂದ ಪ್ರಯೋಜನವಿಲ್ಲ. ಕರ್ಮ ಸ್ವಭಾವಗಳೇ ನಮ್ಮ ದೇವರು. ಕರ್ಮ, ಸ್ವಭಾವ, ಇಂದ್ರ, ವಿಘ್ನೇಶ ಈ ನಾಮಗಳಿಂದ ಕರೆಯಿಸಿಕೊಳ್ಳುವವನೇ ಸರ್ವೋತ್ತಮವಾದ ದೇವತೆಯಾಗಿದೆ. ಅವನ ಉದ್ದೇಶವಾಗಿ ಪೂಜೆ ಮಾಡಬೇಕು. ಇಂದ್ರಯಾಗದ ಸಂಭಾರಗಳಿಂದ ಗೋ ಬ್ರಾಹ್ಮಣರ ಪೂಜೆ ಮಾಡಿರಿ. ಸಮಸ್ತರಿಗೆ ಅನ್ನದಾನ ಮಾಡಿರಿ. ಗೋವುಗಳಿವೆ, ಹಸಿಯ ಹುಲ್ಲನ್ನು ಕೊಡುವ ಈ ಗೋವರ್ಧನ ಗಿರಿಯ ಪೂಜೆ ಮಾಡಿರಿ. ನಾವೆಲ್ಲರೂ ಈ ಗಿರಿಯ ಪೂಜೆ ಮಾಡುವುದರಲ್ಲಿ ಆಸಕ್ತಿಯನ್ನು ತೋರಿಸುವ ಎಂದು ಕೃಷ್ಣನು ಅಂದನು. ಕೃಷ್ಣನ ಅಭಿಪ್ರಾಯದಂತೆ ಎಲ್ಲರೂ ಗಿರಿರಾಜನ ಪೂಜೆಗೆ ಸಿದ್ಧರಾದರು. ಪೂಜೆ ಮಾಡಿ ಬಲಿ ಕೊಟ್ಟು ಅವರೆಲ್ಲರೂ ಉಂಡು ವೃಂದಾವನವನ್ನು ಸೇರಿದರು. ಇಂದ್ರನು ಕುಪಿತನಾದನು. ಪ್ರಳಯ ಕಾಲದಲ್ಲಿ ಸುರಿಯುವ ಸಾಂಪತ್ತಿಕ ಮೇಘಗಳಿಗೆ ಅಪ್ಪಣೆ ಮಾಡಿದನು. ಆ ಮೇಘಗಳು ಆನೆಯ ಸೊಂಡಲಿನಂತೆ ದೊಡ್ಡ ಮಳೆಯನ್ನು ಸುರಿಸಿದ್ದರಿಂದ ಕೆರೆ, ಕಾಲುವೆ, ನದಿ, ಭೂಮಿ ಎಲ್ಲವೂ ಒಂದೇ ಮಟ್ಟದಲ್ಲಿ ಜಲಮಯವಾಗಿ ಕಂಡವು. ತಾಯಂದಿರು ತಮ್ಮ ಕೂಸುಗಳನ್ನು ಎದೆಗೆ ಔಚಿಕೊಂಡು, ಕೃಷ್ಣ ಕೃಷ್ಣ, ನಾವು ನೀರಿನ ಪಾಲಾಗುವೆವು, ರಕ್ಷಿಸೆಂದು ಬೇಡಿಕೊಂಡರು. ಇಂದ್ರನಿಗೆ ಬಂದಿರುವ ಗರ್ವವನ್ನು ಪರಿಹರಿಸುವುದಕ್ಕಾಗಿಯೂ ತನ್ನ ಭಕ್ತರನ್ನು ಸಂರಕ್ಷಿಸುವುದಕ್ಕಾಗಿಯೂ ಕೃಷ್ಣನು ಗೋವರ್ಧನ ಗಿರಿಯನ್ನು ಒಂದು ಕೈಯಿಂದ ಸಮೂಲವಾಗಿ ಎತ್ತಿದನು. ಲೀಲಾಕಾರವಾಗಿ ಛತ್ತರಿಗೆಯಂತೆ ಎತ್ತಿ ಹಿಡಿದನು. ಗೋಪಾಲಕರನ್ನು ಕೂಗಿ ಕರೆದನು. ಎಲ್ಲರೂ ಬನ್ನಿರಿ, ಗೋವುಗಳನ್ನು, ಧನ ವಸ್ತ್ರಾದಿಗಳನ್ನು ತನ್ನಿರಿ. ಭಯಪಡಬೇಡಿ. ನನ್ನ ಕೈಯಿಂದ ಈ ಪರ್ವತವು ಜಾರಿ ಬೀಳಲಾರದು. ಗಾಳಿ ತಗಲುವುದಿಲ್ಲ, ಮಳೆಯ ಬಾಧೆಯಿಲ್ಲ. ಇಲ್ಲಿ ಸುಖವಾಗಿ ನೀವು ವಾಸ ಮಾಡಿರಿ. ಶ್ರೀ ಕೃಷ್ಣನ ಕರೆಯನ್ನು ಮನ್ನಿಸಿ ಗೋಪಾಲಕರು ಅಕ್ಕಿಯ ಚೀಲ ಮೊದಲಾದ ಧಾನ್ಯ ರಾಶಿಗಳನ್ನು, ಗೋವುಗಳನ್ನು ಅಲ್ಲಿ ತಂದು 7 ದಿನಗಳವರೆಗೆ ಹಸಿವೆ ನೀರಡಿಕೆಗಳನ್ನು ಮಲಗುವುದನ್ನು ಮರೆತು ಅವನನ್ನೇ ಎವೆ ಇಕ್ಕದೆ ನೋಡುತ್ತಾ ನಿಂತರು. 7 ದಿನ ಸುಖವಾಗಿ ಕಾಲ ಕಳೆದರು. ಕೃಷ್ಣನ ಮಹಿಮೆಯಿಂದ ನಂದ ಗೋಪನೆ ಮೊದಲಾದವರು ಸುರಕ್ಷಿತವಾಗಿ ಬಾಳಿ ಬದುಕಿದ್ದನ್ನು ಇಂದ್ರನು ಅರಿತು ತನ್ನ ಮೇಘಗಳಿಗೆ ಆಜ್ಞೆಯನ್ನಿತ್ತು ಅವುಗಳನ್ನು ಕಳಿಸಿಬಿಟ್ಟನು. ಅವನ ಮದವಿಳಿಯಿತು. ಗೋಕುಲದಲ್ಲಿ ಗಾಳಿ, ಮಳೆ, ಚಳಿಯ ಬಾಧೆ ತಪ್ಪಿತು. ಸೂರ್ಯೋದಯವಾದುದನ್ನು ಕಂಡು ಎಲ್ಲರೂ ಆನಂದದಿಂದ ಶ್ರೀಕೃಷ್ಣನ ಆಜ್ಞೆಯನ್ನು ಪಡೆದು ಗೋಕುಲದಲ್ಲಿ ದನ ಕರುಗಳನ್ನು, ಧಾನ್ಯದ ರಾಶಿಗಳನ್ನು ಇರಿಸಿದರು. ಶ್ರೀಕೃಷ್ಣನು ಎಲ್ಲರೂ ತಮ್ಮ ತಮ್ಮ ಸ್ಥಳಕ್ಕೆ ಹೋದ ನಂತರ ಎತ್ತಿ ಹಿಡಿದ ಪರ್ವತವನ್ನು ಕೆಳಗೆ ಇಟ್ಟು ನಂದಾದಿಗಳನ್ನು ಕೂಡಿಕೊಂಡನು. ಅವರೆಲ್ಲರೂ ಅವರನ್ನು ಅಪ್ಪಿಕೊಂಡು ಹೊಗಳಿದರು. ದೇವತೆಗಳು, ಸಿದ್ಧ, ಚಾರಣ, ಗಂಧರ್ವರು ಶ್ರೀಕೃಷ್ಣನ ಅದ್ಭುತ ಕಾರ್ಯವನ್ನು ನೋಡಿ ಪುಷ್ಪವೃಷ್ಟಿ ಮಾಡಿದರು ಹಾಗೂ ಸ್ತುತಿಸಿದರು. ಗೋಪವನಿತೆಯರು ಸುಸ್ವರದಿಂದ ಅವನ ಲೀಲೆಗಳನ್ನು ಹಾಡಿದರು. 7 ವರ್ಷದ ಬಾಲಕನು ತನ್ನ ಒಂದೇ ಕೈಯಿಂದ ಪರ್ವತವನ್ನು ಹೇಗೆ ಎತ್ತಿದನು? ಇದೊಂದು ಅದ್ಭುತ ಕಾರ್ಯ, ವಿಚಿತ್ರ ಸಂಗತಿ. ಇವನು ಬಾಲ್ಯದಿಂದಲೇ ಹುಟ್ಟಿದಾಗಿನಿಂದ ಪರಾಕ್ರಮವನ್ನೇ ತೋರಿಸುತ್ತಾ ಬಂದಿರುವನು. ಆದುದರಿಂದ ಇವನು ಮನುಷ್ಯನಲ್ಲ, ದೇವನಿರಬೇಕೆಂದು ನಮಗೆ ಸಂಶಯ ಬರುತ್ತಿದೆ ಎಂದು ಗೋಪಾಲಕರು ತಮ್ಮ ತಮ್ಮೊಳಗೆ ಮಾತನಾಡುತ್ತಾ ನಂದನಿಗೂ ಹೇಳಿದರು. ಅದಕ್ಕೆ ನಂದನು, ಸಂಶಯ ಮಾಡಿಕೊಳ್ಳಬೇಡಿರಿ, ನನ್ನ ಮಾತನ್ನು ಬಿಡಿ. ಗರ್ಗಾಚಾರ್ಯರೇ ಇವನ ವಿಷಯದಲ್ಲಿ ಹೇಳಿದ ವಚನಗಳನ್ನು ಕೇಳಿರಿ. ಶ್ರೀಕೃಷ್ಣ ಕೃತ ಯುಗದಲ್ಲಿ ಶುಕ್ಲವಾಗಿಯೂ, ತ್ರೇತಾಯುಗದಲ್ಲಿ ರಕ್ತನು, ದ್ವಾಪರದಲ್ಲಿ ಪಿತನು, ಈಗ ಕೃಷ್ಣ ವರ್ಣದವನಾಗಿದ್ದಾನೆಂದು ಶ್ರೀಮನ್ನಾರಾಯಣನೇ ಇವನೆಂದು ನನಗೆ ಇವನ ಉಪನಯನ ಕಾಲದಲ್ಲಿ ಹೇಳಿ ಹೋಗಿದ್ದಾರೆ. ಇದನ್ನು ಗೌಪ್ಯವಾಗಿ ಇಟ್ಟುಕೊಳ್ಳಬೇಕೆಂದು ಅವರು ಸೂಚಿಸಿದ್ದಾರೆಂದು ಹೇಳಿದನು. ಅದನ್ನು ಕೇಳಿ ಗೋಪಾಲಕರು ನಂದನನ್ನು, ಶ್ರೀಕೃಷ್ಣನನ್ನು ಸಂತೋಷದಿಂದ ಪೂಜಿಸಿದರು. ಗೋಲೋಕದಿಂದ ಇಂದ್ರನು ಗೋವರ್ಧನ ಗಿರಿಧಾರಿಯ ಮಹಿಮೆಯನ್ನು ಕಂಡ ಏಕಾಂತದಲ್ಲಿ ಕಾಮಧೇನುವಿನಿಂದ ಸಹಿತನಾಗಿ ಬಂದು ಶ್ರೀಕೃಷ್ಣನ ಪಾದಕ್ಕೆರಗಿದನು. ಮಾಡಿದ ಅಪರಾಧದಿಂದ ನಾಚಿಕೆ ಪಟ್ಟುಕೊಂಡು ಕೈ ಜೋಡಿಸಿ ಬೇಡಿಕೊಂಡನು. ಸ್ವಾಮೀನ್ ಶ್ರೀಕೃಷ್ಣ, ನೀನು ಅಪ್ರಾಕೃತ ಜ್ಞಾನಾನಂದ ಸ್ವರೂಪ, ಸತ್ವ ರಜ ಸ್ತಮೋಗುಣ ರಹಿತ ನಾರಾಯಣ, ನಿನಗೆ ಶರಣಾಗತನಾಗಿ ಬಂದಿದ್ದೇನೆ. ನೀನು ದುಷ್ಟರನ್ನು ಶಿಕ್ಷಿಸಿ ಸಜ್ಜನರ ಸಂರಕ್ಷಕನಾದ ನನ್ನನ್ನು ರಕ್ಷಿಸಿ ಮದದಿಂದ ಅಪರಾಧಗಳನ್ನು ಮಾಡಿರುವೆ. ಕ್ಷಮಿಸು. ಮೂಢನಾಗಿ ನಾನು ಎಂದಿಗೂ ನಿನಗೆ ಅಪರಾಧ ಮಾಡದಂತೆ ಅನುಗ್ರಹಿಸು ಎಂದು ಬೇಡಿಕೊಂಡನು. ಹಾಗೂ ಅವನನ್ನು ಬಹು ವೈಭವದಿಂದ ಪೂಜಿಸಿ ನಮಸ್ಕರಿಸಿದನು. ಕಾಮಧೇನುವಿನ ಹಾಲಿನಿಂದ ಅಭಿಷೇಕ ಮಾಡಿದನು. ಕಾಮಧೇನುವು ಕೂಡ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡಿಕೊಂಡಿತು. ಓ ಕೃಷ್ಣ, ಬ್ರಹ್ಮನು ನಮಗೂ ಇಂದ್ರನಿಗೂ ಅಭಿಷೇಕ ಮಾಡಿರೆಂದು ಹೇಳಿದ್ದರಿಂದ ನಾವು ನಿನಗೆ ಅಭಿಷೇಕ ಮಾಡಿದೆವು. ನೀನು ಈ ಹಾಲನ್ನು ಸ್ವೀಕರಿಸು. ಐರಾವತವು ತಂದ ಗಂಗಾಜಲದಿಂದಲೂ ಇಂದ್ರನು ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಿದನು. ಆ ಸಮಯದಲ್ಲಿ ತುಂಬರರು, ನಾರದರು ಗಾನ ಮಾಡಿದರು. ಸುರಾಂಗನೆಯರು ನರ್ತಿಸಿದರು. ನಂದನ ವನದ ಮಂದಾರ ಪುಷ್ಪಗಳನ್ನು ಶ್ರೀಕೃಷ್ಣನ ತಲೆಯ ಮೇಲೆ ಸಮರ್ಪಿಸಿದರು. ಇಂದ್ರನೇ, ನಿನ್ನ ಮದವನ್ನು, ಸಂಪತ್ತಿನ ಮದವನ್ನು ಇಳಿಸಲು ನಾನು ನಿನಗೋಸ್ಕರ ಮಾಡಬೇಕಾದ ಯಜ್ಞವನ್ನು ನಿಲ್ಲಿಸಿದೆನು.
ಐಶ್ವರ್ಯದಿಂದ ಮದೋನ್ಮತ್ತರಾದ ಸುಜನರ ಸಂಪತ್ತನ್ನು ಅಪಹರಿಸಿ ಅದರಿಂದ ಅವರ ಮದವನ್ನು ನಾಶಗೊಳಿಸಿ ನನ್ನ ಸ್ಮರಣೆ ಬರುವಂತೆ ಮಾಡಿ ಅನುಗ್ರಹಿಸುವೆನು. ಹೋಗು ಇಂದ್ರ, ನಿನಗೆ ಕಲ್ಯಾಣವಾಗಲಿ. ನೀನು ನನ್ನ ಸ್ಥಾನದಲ್ಲಿದ್ದು ನನ್ನ ಆಜ್ಞೆಯಂತೆ ನಡೆ. ಅನಿತ್ಯ ಸಂಪತ್ತಿನಿಂದ ವಂಚಿತನಾಗಬೇಡ ಎಂದು ಶ್ರೀಕೃಷ್ಣನು ನುಡಿದನು. ಅವನು ಅನುಜ್ಞೆಯನ್ನು ಪಡೆದು ಕಾಮಧೇನುವಿನೊಂದಿಗೆ ಇಂದ್ರನು ತನ್ನ ಲೋಕಕ್ಕೆ ಹೋದನು. ಒಂದು ಏಕಾದಶಿ ದಿವಸ ಉಪವಾಸ ಮಾಡಿ ದ್ವಾದಶಿ ದಿವಸ ಬೆಳಗಿನ ಜಾವಿನಲ್ಲಿ ಸ್ನಾನ ಮಾಡಬೇಕೆಂದು ನಂದಗೋಪನು ಯಮುನಾ ನದಿಗೆ ಹೋದನು. ನದಿಯಲ್ಲಿ ಇಳಿದನು. ವರುಣ ಲೋಕದ ಭೃತ್ಯನೊಬ್ಬನು ನಂದಗೋಪನನ್ನು ಕರೆದುಕೊಂಡು ತನ್ನ ಲೋಕಕ್ಕೆ ಹೋದನು. ಎಲ್ಲರೂ ನೋಡುತ್ತಾರೆ, ನಂದಗೋಪನು ಮಾಯವಾಗಿ ಬಿಟ್ಟಿದ್ದನು. ಭಯ ಉಂಟಾಯಿತು. ಕೃಷ್ಣ, ರಾಮ, ಏನಿದು ಎಂದು ಕೂಗಿದರು. ಕೃಷ್ಣನು ವರುಣ ಲೋಕಕ್ಕೆ ಹೋಗಲಾಗಿ ಅಲ್ಲಿ ವರುಣನು ಸಂತೋಷದಿಂದ ಅವನ ಪಾದಗಳಿಗೆ ನಮಸ್ಕರಿಸಿದನು. ಸ್ವಾಮಿನ್, ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ದರ್ಶನದಿಂದ ಪವಿತ್ರನಾದೆ. ಜೀವಾತ್ಮರಿಗೆ ವಿಪರೀತ ಜ್ಞಾನಕ್ಕೆ ಕಾರಣೀಭೂತನಾದ ನಿನ್ನ ಬಂಧಕ ಶಕ್ತಿಗೆ ನಮೋ ನಮಃ ಎಂದು ಪ್ರಾರ್ಥಿಸಿದನು. ನನ್ನ ಭೃತ್ಯನು ನಿನ್ನ ತಂದೆಯನ್ನು ಗೊತ್ತಿಲ್ಲದೆ ಹಿಡಿದು ತಂದಿರುವನು. ನಿನ್ನ ತಂದೆಯು ಇಲ್ಲಿ ಕ್ಷೇಮದಿಂದ ಇರುವನು ನೋಡು ಎಂದು ತೋರಿಸಿದನು. ಸ್ವಾಮಿ, ನನ್ನನ್ನು ಕ್ಷಮಿಸು. ಸದಾ ನಿನ್ನ ಕೃಪೆ ನನ್ನ ಮೇಲೆ ಇರಲೆಂದು ಪುನಃ ಪ್ರಾರ್ಥಿಸಿ ನಿನ್ನ ತಂದೆಯನ್ನು ಕರೆದುಕೊಂಡು ಹೋಗಬೇಕೆಂದು ವರುಣನು ಹೇಳಿದನು. ಶ್ರೀಕೃಷ್ಣ ತನ್ನ ತಂದೆಯನ್ನು ಕರೆದುಕೊಂಡು ಬರಲಾಗಿ ಎಲ್ಲ ಗೋಪಾಲಕರಿಗೆ ಹಿಡಿಸಲಾರದಷ್ಟು ಆನಂದವಾಯಿತು. ಆ ಗೋಪಾಲಕರು ಶ್ರೀಕೃಷ್ಣನ ಮಹಿಮೆ ತಿಳಿಯಲು ಶಕ್ಯವಿಲ್ಲೆಂದು ಭಾವಿಸಿ ಅವನು ತನ್ನ ವೈಕುಂಠ ಲೋಕವನ್ನು ತೋರಿಸಬಾರದೇಕೆ ಎಂದು ಚಿಂತಿಸುತ್ತಿರಲಾಗಿ ಕೃಪಾಳು ಆದ ಶ್ರೀಕೃಷ್ಣನು ಎಲ್ಲ ಗೋಪಾಲಕರಿಗೂ ನಂದನಿಗೂ ನದಿಯಲ್ಲಿ ಸ್ನಾನ ಮಾಡಿರೆಂದನು. ಅವಿದ್ಯಾ ಕಾಮಕರ್ಮದಿಂದ ಕೂಡಿದ ಜೀವಾತ್ಮನಿಗೆ ವೈಕುಂಠ ದರ್ಶನ ಅಸಾಧ್ಯವಿದ್ದರೂ ಭಗವಂತನ ಅನುಗ್ರಹವಿದ್ದರೆ ಎಲ್ಲವೂ ಸಾಧ್ಯವೆಂಬುದಾಗಿ ಅವರ ಮೇಲೆ ಕೃಪೆ ಮಾಡಿ ಅವರಿಗೆ ದಿವ್ಯ ಚಕ್ಷುಗಳನ್ನು ಕೊಟ್ಟನು. ಅವರೆಲ್ಲರೂ ನೋಡಿ ಶ್ರೀಹರಿಯನ್ನು ಕೊಂಡಾಡಿದರು. ವೈಕುಂಠವನ್ನೇ ತೋರಿಸಿದ ಮಹಾಪುರುಷನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಕಡಿಮೆ. ಶರತ್ಕಾಲದಲ್ಲಿ ಒಂದು ರಾತ್ರಿ ಸುಗಂಧದಿಂದ ಕೂಡಿದ ಮಂದ ಮಾರುತನು ಬೀಸುತ್ತಿರಲಾಗಿ ಶ್ರೀಕೃಷ್ಣನು ವನದಲ್ಲಿ ಕೋಮಲವಾದ ಕೈ ಬೆರಳಿನಿಂದ ಕೊಳಲನ್ನು ಊದಿ ಗಾನಾಮೃತವನ್ನು ಪಾನ ಮಾಡಿಸಲು ಜಗತ್ತಿಗೆ ಕರೆ ನೀಡಿದನು. ಆ ಸಮಯದಲ್ಲಿ ಅವನ ಪತ್ನಿಯಾದ ರಮಾದೇವಿಯು ಗೋಪಿಕಾ ಸ್ತ್ರೀಯರಲ್ಲಿ ಸನ್ನಿಹಿತಳಾಗಿ ಬಹುರೂಪದಿಂದ ಶ್ರೀಕೃಷ್ಣನನ್ನು ಸೇವಿಸಿದಳು. ಶ್ರೀಕೃಷ್ಣನ ವೇಣುನಾದ ಪ್ರಾರಂಭವಾಯಿತು. ಅದನ್ನು ಕೇಳಿದ ಗೋಕುಲದ ತರುಣಿಯರು ಆಕರ್ಷಿತರಾಗಿ ತಮ್ಮ ಮನೆಗೆಲಸಗಳನ್ನು ಬಿಟ್ಟು ಗಾನಾಮೃತ ಪಾನ ಮಾಡಲು ಹೊರಟರು. ಒಬ್ಬ ಗೋಪಿಕೆಯು ಆಕಳನ್ನು ಹಿಂಡುತ್ತಿದ್ದಳು. ಅದನ್ನು ಪಾತ್ರೆಯನ್ನು ಅಲ್ಲಿಯೇ ಬಿಟ್ಟು ಹೊರಟಳು. ಇನ್ನೊಬ್ಬಳು ಹಾಲನ್ನು ಹಾಕಿ ಖೀರನ್ನು ಮಾಡಲು ಒಲೆಯ ಮೇಲೆ ಪಾತ್ರೆಯನ್ನು ಇಡುತ್ತಿರುವಾಗಲೇ ಅವಳಿಗೆ ಗಾನ ಇಂಪಾಗಿ ಕೇಳಿದ್ದರಿಂದ ಅಷ್ಟಕ್ಕೆ ಆ ಪಾತ್ರೆಯನ್ನು ಅಲ್ಲಿಯೇ ಬಿಟ್ಟು ಹೊರಟಳು. ಮತ್ತೊಬ್ಬಳು ಕೂಸಿಗೆ ಹಾಲುಣಿಸುವುದನ್ನು ಬಿಟ್ಟು ಹೊರಟಳು. ಬೇರೊಬ್ಬಳು ಪತಿಯ ಪಾದ ಸೇವೆ ಮಾಡುವುದನ್ನು ಬಿಟ್ಟು ಹೊರಟಳು. ಇನ್ನೊಬ್ಬಳು ಭೋಜನವನ್ನು ಮಾಡದೇ ಹೊರಟಳು. ಇನ್ನು ಕೆಲವು ಗೋಪಿಯರು ಒಂದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡು ಮತ್ತೊಂದು ಕಣ್ಣಿಗೆ ಹಚ್ಚಿಕೊಳ್ಳದೆಯೂ ಅಸ್ತವ್ಯಸ್ತ ವಸ್ತ್ರವನ್ನುಟ್ಟುಕೊಂಡವರಾಗಿಯೂ ಮನೆ ಸಾರಿಸುತ್ತಿದ್ದನ್ನು ಅಷ್ಟಕ್ಕೆ ಬಿಟ್ಟವರಾಗಿ ಹೊರಟರು. ಅಲ್ಲಿ ಕೃಷ್ಣನು ಮಂದಹಾಸದಿಂದ ಕೊಳಲನ್ನು ನುಡಿಸುತ್ತಿದ್ದನು. ಅದನ್ನು ಶ್ರವಣ ಮಾಡಿ ಮನಸೋತರು. ತಂದೆ ತಾಯಿ ಪತಿ ಸುತರನ್ನು ಲೆಕ್ಕಿಸದೆ ಶ್ರೀಕೃಷ್ಣನ ಸಮೀಪಕ್ಕೆ ಹೋದರು. ಶ್ರೀಕೃಷ್ಣನನ್ನು ತಮ್ಮ ಪತಿಗಿಂತ ಶ್ರೇಷ್ಠನೆಂದು ಭಾವಿಸಿ ಭಾಮಿನಿಯರು ಭವಬಂಧನವನ್ನು ಕಡಿದುಕೊಂಡು ಭಕ್ತಿ ಭಾಗ್ಯವನ್ನು ಪಡೆದು ಪಾವನರಾದರು. ಓಹೋ ಪುಣ್ಯ ನಾರಿಯರೇ, ನಿಮ್ಮ ಪ್ರೀತಿಗಾಗಿ ನಾನೇನು ಮಾಡಲಿ? ಗೋಕುಲದಲ್ಲಿ ಈಗ ಯಾವ ಅಪಾಯವಿಲ್ಲ. ಇಲ್ಲಿಗೆ ಏಕೆ ಬಂದಿರಿ? ರಾತ್ರಿಯಾಗಿದೆ. ಭಯಂಕರ ಅಂಧಕಾರ ಮುಸುಕಿದೆ. ಭಯಂಕರವಾದ ಮೃಗಗಳ ಸಂಚಾರವಿದೆ. ಸ್ತ್ರೀಯರಾದ ನೀವು ಇಲ್ಲಿ ಇನ್ನೂ ನಿಲ್ಲಬಾರದು. ನಿಮ್ಮ ಪತಿ ಸುತ ಬಾಂಧವರನ್ನು ಕೂಡಿಕೊಳ್ಳಿರಿ. ಗಂಡನ ಸೇವೆಯೇ ಸತಿಗೆ ಪರಮ ಧರ್ಮವಾಗಿದೆ. ಅದರಂತೆ ಬಾಂಧವರ ಸೇವೆಯು ಪರಮ ಕಲ್ಯಾಣವನ್ನುಂಟು ಮಾಡುವುದು. ದುಶ್ಶೀಲೋ ದುರ್ಭಗೋ ವೃದ್ಧೇ ಜಡೋ ರೋಗ್ಯಾಧನೋಪಿವ ತಿಹಿ ಸ್ತ್ರೀಭಿರ್ನಹಾತಮ್ಮಯೋ ಲೋಕಶುಚಿ ರಪಾತಕಿ. ಪತಿಯು ದುಶ್ಶೀಲನಾಗಿರಲಿ, ದರಿದ್ರನಾಗಿರಲಿ, ಮುದುಕನಾಗಿರಲಿ, ದಡ್ಡನಾಗಿರಲಿ, ರೋಗಿಯಾಗಿರಲಿ, ಅವನನ್ನು ಪುಣ್ಯವತಿ ಸ್ತ್ರೀಯು ಸೇವಿಸದೆ ಬಿಡಕೂಡದು. ಜಾರನನ್ನು ಸೇವಿಸಿದರೆ ಕುಲಸ್ತ್ರೀ ಜನರ ಸ್ವರ್ಗಾದಿ ಫಲವು, ಯಶಸ್ಸು, ಜೀವನವು, ತಾರುಣ್ಯವು ನಷ್ಟವಾಗುವು. ಮರಣದ ಭಯ ಸಮೀಪಿಸುವುದು. ಆದ್ದರಿಂದ ವ್ಯಭಿಚಾರವು ಸಲ್ಲದು. ನೀವು ನಿಮ್ಮ ಮನೆಗೆ ನಡೆಯಿರಿ ಎಂದು ಕೃಷ್ಣನು ಹೇಳಿದನು. ಗೋಪಿಯರು ಇದನ್ನು ಕೇಳಿ ಹೀಗೆ ಹೇಳುವುದು ಉಚಿತವೇ? ಭಕ್ತಿಯಿಂದ ಭಜಿಸಲು ಬಂದಿರುವ ನಮ್ಮ ಕೈ ಬಿಡಬೇಡ. ನಮ್ಮ ಕೈ ಬಿಟ್ಟರೆ ಕಾಮಾತುರರಾದ ನಾವು ಇಲ್ಲಿಯೇ ದೇಹವನ್ನು ಬಿಟ್ಟು ಬಿಡುವೆವು. ಹೀಗೆ ಅವರ ವಚನಗಳನ್ನು ಕೇಳಿ ನಸುನಕ್ಕು ಅವರೊಡನೆ ಗತ್ಯಂತರವಿಲ್ಲದೆ ನಲಿದಾಡಿದನು. ಅವರಿಗೆ ತನ್ನ ಆಲಿಂಗನವನ್ನು ಕೊಟ್ಟನು. ಬಾಹು ಹಾಗೂ
ಕೈಗಳಿಂದಲೂ ಗೋಪಿಯರನ್ನು ಹಿಡಿದು ರಮಿಸಿ ಸಂತೈಸಿದನು. ಈ ರೀತಿಯಾಗಿ ಸುಖವನ್ನು ಪಡೆದ ತಾವೇ ಸುಂದರಿಯರೆಂದು ಅಹಂಕಾರವಶರಾದ ಗೋಪಿಯರನ್ನು ಕಂಡ ಕೂಡಲೇ ಕೃಷ್ಣನು ಕಾಣದಂತಾದನು. ಗೋಪಿಕೆಯರು ಕೃಷ್ಣನ ಹಾವ ಭಾವ ವಿಹಾರ ವಿಲಾಸಗಳನ್ನು ನೆನೆದು ಅವನಂತೆ ಅನುಕರಣ ಮಾಡತೊಡಗಿದರು. ಮೈ ಮರೆತರು. ಅಲ್ಲಿ ಕೃಷ್ಣನಿದ್ದಾನೋ, ಇಲ್ಲಿ ಕಾಣುತ್ತಿರುವನೋ, ಹೀಗೆ ಅವನನ್ನು ಹುಡುಕುತ್ತಾ ಹುಚ್ಚರಂತೆ ವನದಿಂದ ವನವನ್ನು ಹೊಕ್ಕು ನೋಡಿದರು. ಕಾಮದಿಂದ ಕಾಣಲಾರದೆ ಉನ್ಮತ್ತರಾಗಿ ಗಿಡ ಬಳ್ಳಿಗಳನ್ನು ಕೇಳಿದರು. ನೀವು ಕೃಷ್ಣನನ್ನು ಕಂಡಿರುವಿರಾ? ಎಲ್ಲೋ ಅಶ್ವತ್ಥ ಮರವೇ, ಮುತ್ತಲ ಗಿಡವೇ, ಅಶೋಕ ಚಂಪಕ ನೀವು ಕಂಡಿರುವಿರಾ? ಕೃಷ್ಣನನ್ನು ಹೇಳಿರಿ. ಮಾವಿನ ಮರವೇ, ಹುಣಸಿನ ಮರವೇ, ಬಿಲ್ವ ಮರವೇ, ಹಲಸಿನ ಮರವೇ, ಬೇವಿನ ಮರವೇ, ನೀವೆಲ್ಲ ಕೃಷ್ಣನನ್ನು ಕಂಡಿದ್ದರೆ ದಯವಿಟ್ಟು ಹೇಳಿರಿ. ಎಲ್ಲೋ ಅಶ್ವತ್ಥ, ನಿನ್ನಲ್ಲಿ ಪಿಶಾಚಿಗಳು ಸೇರಿಕೊಳ್ಳಲಿ. ಎಲ್ಲೋ ತೆಂಗಿನ ಮರವೇ, ನಿನ್ನ ಫಲದಿಂದ ಜನರ ತಲೆಯೊಡೆಯಲಿ, ನಿನ್ನನ್ನು ಜನರು ಸೀಳಿ ತಿನ್ನಲಿ. ಎಲ್ಲೋ ಚಿಗರಿಯೇ, ನೀನು ಬೇಟೆಗೆ ತುತ್ತಾಗೆಂದು ಶಪಿಸಿದರು. ಕೃಷ್ಣ, ನೀನು ಹುಟ್ಟಿದಂದಿನಿಂದ ನಮ್ಮ ಗೋಕುಲವು ಸರ್ವಶ್ರೇಷ್ಠವೆನಿಸಿದೆ. ನೀನು ಬಂದುದರಿಂದ ಇಂದಿರೆಯು ಬಂದು ಇಲ್ಲಿಗೆ ನೆಲೆಸಿರುವಳು. ಪ್ರಿಯತಮನೆ, ನಿನ್ನನ್ನು ನೋಡುವ ಆಸೆಯಿಂದ ಇಲ್ಲಿಗೆ ಬಂದಿರುವೆವು, ನಿನ್ನನ್ನೇ ಹುಡುಕುತ್ತಿರುವೆವು. ನೀನು ಕಾಮ ಸಮೃದ್ಧಿಯನ್ನಿತ್ತು ಪ್ರೇಮ ಸಮೃದ್ಧಿಯನ್ನು ಉಂಟು ಮಾಡು. ನಮಗೆ ನೀನೇ ಗತಿ. ಪತಿ ಸುತ ಸೋದರರನ್ನು ತ್ಯಜಿಸಿ ಬಂದಿರುವ ನಮಗೆ ನೀನೇ ರಕ್ಷಕ. ನಿನ್ನ ಮಹಿಮೆಯು ಭುವನ ಮಂಗಳಕರವಾಗಿದೆ. ಹೀಗೆ ಗೋಪಿಕೆಯರು ಕೃಷ್ಣನ ಮಹಿಮೆಯನ್ನು ಗಾನ ಮಾಡಿ ಬಹಳ ಮಾತನಾಡಿ ಕೃಷ್ಣ ದರ್ಶನವನ್ನು ಕೋರಿ ಭಕ್ತಿಯ ಉದ್ರೇಕದಿಂದ ಸುಸ್ವರವಾಗಿ ಅತ್ತರು. ಆಗ ಮಂದಹಾಸ ಮಾಡುತ್ತಾ ಪೀತಾಂಬರಧಾರಿಯು ವನಮಾಲ ವಿಭೂಷಿತನು ಸಾಕ್ಷಾತ್ ಕಾಮನಿಗಿಂತ ಸುಂದರನಾದ ಶ್ರೀಕೃಷ್ಣನು ಸಂದರ್ಶನವನ್ನಿತ್ತನು. ಗೋಪಿಯರಿಗೆ ಪ್ರಿಯ ದರ್ಶನದಿಂದ ಸಂಭ್ರಾಂತಿಯುಂಟಾಗಿ ಅವರು ನಿಂತು ಶ್ರೀಕೃಷ್ಣನಿಗೆ ಸ್ವಾಗತವನ್ನಿತ್ತರು. ದೇಹದಲ್ಲಿ ಪ್ರಾಣ ಬಂದಂತಾಯಿತು. ಶ್ರೀಕೃಷ್ಣಾವತಾರವು ಮುಂದುವರಿಯುವುದು.